ಹಾಯ್, ಸ್ವಾಗತ ಫ್ರೆಂಡ್ಸ್ ನಮ್ಮ ಒಂದು ಚಾನಲ್ಗೆ. ಫ್ರೆಂಡ್ಸ್, ನಾವೀಗ ಅಲಿ ರಿಜಾ ಅವ್ರ ಬಗ್ಗೆ ಒಳ್ಳೆ ದೀಪಕ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಬೆಂಗಳೂರು ಬುಲ್ಸ್ ಪ್ಲೇಯರ್ಸ್ ಇವ್ರ ಬಗ್ಗೆ ನಾವೀಗ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸರಿದ್ರಿ ನನ್ನೊಂದು ವೀಡಿಯೋಸನ್ನು ಯಾರು ನೋಡ್ತಿದ್ದೀರಾ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ವೀಡಿಯೋಸ್ ಹಾಕೋದ್ರಿಂದ ನಿಮ್ಮಲ್ಲಿ ನೋಡ್ಸಂಬರ್ತಾ ಅದರೊಂದು ಸಲ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಾ ನೀವು ಜಾನ್ ಕೊಹ್ಲಿ ಅವರು. ಇವರು ಒಂದು ಬೆಂಗಳೂರು ಟೀಮ್ನಲ್ಲಿ ಇದ್ದರು. ಈ ಪ್ಲೇಯರ್ಸ್ ಈಗಾಗಲೇ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಆದರೆ ಕೈ ಬಿಟ್ಟಿದ ಕಾರಣ ಅವರು ಆಪ್ಷನ್ದಲ್ಲಿ ಉಳಿದಿದ್ದಾರೆ. ಬೆಂಗಳೂರು ಬುಲ್ಸ್ ಟೀಮು ಅವ್ರನ್ನ ಪರ್ಚೇಸಿಂಗ್ ಮಾಡ್ಕೊಳ್ಬೋದು ಅಂತ ನಮಗೆ ಅನಿಸಿಕೆ ಇದೆ. ನೋಡೋಣ ಫ್ರೆಂಡ್ಸ್, ನಮ್ಮ ಬೆಂಗಳೂರು ಬುಲ್ಸ್ ಅವ್ರನ್ನ ಪರ್ಚೇಸಿಂಗ್ ಮಾಡ್ತಾರೆ ಇಲ್ವಾ ಅಂತ ನೋಡೋಣ. ಒಳ್ಳೆ ನಮ್ಮ ಟೀಮ್ನಲ್ಲಿ ಆಡ್ತಾರೋ ಇಲ್ವಾ ಅಂತ ನೋಡೋಣ. ಹಾಗೆ ಕೂಡ ಅಲಿ ರಿಜಾ ಅವರು ಒಳ್ಳೆ ರಿಟರ್ನ್ ಆಗ್ತಾರೆ. ಯಾಕಂತಂದರೆ ಅವರು ಆಲ್ರೌಂಡರ್ ಪ್ಲೇಯರ್ ಆಗಲಿದ್ದರಿಂದ. ಯಾಕೆ ರಿಟರ್ನ್ ಆಗ್ತಾರೆ ಅಂತಂದರೆ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಆ ಪ್ಲೇಯರ್ಸು. ಹೀಗಾಗಿ ಅವರು ರಿಟರ್ನ್ ಆಗ್ತಾರೆ. ಹಾಗೆ ಕೂಡ ಜಾನ್ ಕೊಹ್ಲಿರವರು ಕೂಡ ಬಂದರೆ ಏನಾದ್ರು ಒಂದು ಬೆಂಗಳೂರು ಬುಲ್ಸ್ ಟೀಮು ಸ್ಟ್ರಾಂಗ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಒಂದು ಪ್ಲೇಯರು. ಅವ್ರ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಇದ್ದರೆ ತಿಳಿಸಿ. ಹಾಗೆ ಕೂಡ ಒಳ್ಳೆ ದೀಪಕ್ ಅವರು ಕೂಡ ರಿಟರ್ನ್ ಆಗ್ತಾರೆ. ಯಾಕಂದರೆ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಂಥ ಪ್ಲೇಯರ್ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ. ರಿಟರ್ನ್ ಆಗ್ಬೋದು. ಒಳ್ಳೆ ವಾಪಸ್ಸು ಅಲಿ ರಿಜಾ ಮತ್ತು ದೀಪಕ್ ಅವರು ಒಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಪ್ಲೇಯರ್ಸ್ ಇವರಿಬ್ಬರು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ. ಫ್ರೆಂಡ್ಸ್, ಮತ್ತೆ ನೋಡೋಣ ಯಾವ ಪ್ಲೇಯರ್ಸು ರಿಲೀಸ್ ಆಗ್ತಾರೆ, ಒಳ್ಳೆ ಯಾವ ಪ್ಲೇಯರ್ಸು ರಿಟರ್ನ್ ಆಗ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ಥರ ನಾನು ಒಂದು ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.